ಒಂದಷ್ಟು ಚೈಲ್ಡ್ಹುಡ್ ಮೆಮೊರೀಸ್ ನಾನು ಬರ್ತೀನಿ. ಹ್ಮ್. ಸೊ ನಿವೇದಿತಾ ಅವ್ರ ತರಲೆ ಯಾವತ್ತಾದ್ರೂ ಸ್ಕೂಲಲ್ಲಿ ತರಲೆ ಮಾಡಿದ್ರಾ ಅಂತ? ಸಿಕ್ಕಾಕೊಂಡು ಶಿವಣ್ಣ ಅವ್ರ ಪೇರೆಂಟ್ಸ್ ಮೀಟಿಂಗ್ ಆಗಿರ್ಬೋದು, ಗೀತಕ್ಕ ಆ ತರ ಏನೋ ಬಂದಿದ್ರಾ ಅಂತ? ಇಲ್ಲ ಅಷ್ಟಿಲ್ಲ. ಆಕ್ಚುಲಿ ನಾನು ಸ್ಕೂಲಲ್ಲಿ ತುಂಬಾ ಹ್ಮ್. ಕ್ವೈಟ್ ಶೈ. ಹ್ಮ್. ಸೊ ಆ ಥರ ಅಷ್ಟೇ. ಏನಿಲ್ಲ. ಓಕೆ, ಪೇರೆಂಟ್ಸ್ ಮೀಟಿಂಗ್ ಯಾರು ಬರ್ತಿದ್ರು? ಅಮ್ಮ ಅಮ್ಮ ಬರ್ತಿದ್ರು. ಅಮ್ಮ ಓಕೆ, ಒಂದ್ ಕಡೆ ಶೂಟಿಂಗ್ ಅಂತ ಇದ್ದಾಗ ಶಿವಣ್ಣ ಯಾಕಂತಂದ್ರೆ ನಟನೆಯನ್ನೇ ಕರಗತವಾಗಿ ಮಾಡ್ಕೊಂಡ್ ಬಂದಿರುವಂತ ಫ್ಯಾಮಿಲಿ, ಅಣ್ಣ ಅವ್ರ ಫ್ಯಾಮಿಲಿ. ಕೆಲವೊಂದ್ ಕಡೆ ಟೈಮ್ ಅನ್ನೋದು ಸಿಗ್ತಿರ್ಲಿಲ್ಲ, ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರಿ? ಇಲ್ಲ, ಅವ್ರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಆಕ್ಚುಲಿ ಗ್ರೋಯಿಂಗ್ ಅಪ್ ನಮ್ಗೆಲ್ಲ ಏನೂ ಅನಿಸ್ತಾ ಇರ್ಲಿಲ್ಲ ಅಂದ್ರೆ ನಮ್ ಟೈಮ್ ಸಿಗ್ತಾ ಇಲ್ಲ ಅಂತ. ಅವರು ನೀಟಾಗಿ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ನಮ್ ಸ್ಟಡೀಸ್ ಅಲ್ಲಿ ಎಲ್ಲ ತುಂಬಾ ಇನ್ವಾಲ್ವ್ ಆಗ್ತಿದ್ರು. ಹ್ಮ್. ಸೊ ಆ ತರ ಎಲ್ಲ ನಮ್ಗೆ ಅನ್ಸಿಲ್ಲ ಗ್ರೋಯಿಂಗ್. ನಿವೇದಿತಾ ಅವರು ಪ್ರೊಡ್ಯೂಸರ್ ಆಗಿಲ್ಲ ಅಂದ್ರೆ ಏನ್ ಆಗ್ತಿದ್ರು ಅಂತ? ಅದ್ ನಂಗೂ ಗೊತ್ತಿಲ್ಲ. ಬಿಕಾಸ್ ನಾನು ಯಾವಾಗ್ಲೂ ನನ್ನ ಮೈಂಡ್ ಬೇರೆ ಬೇರೆ ಕಡೆ ಐ ಟು ಚೇಂಜ್ ಮೈ ಮೈಂಡ್ ಅ ಲಾಟ್. ಸೊ ನಂಗೂ ಗೊತ್ತಿಲ್ಲ. ಬಟ್ ಮೇ ಬಿ ಅ ಪೇಂಟರ್ ಆರ್ ಐ ಡೋಂಟ್ ನೋ. ಆಕ್ಚುಲಿ ಇವರು ಒಳ್ಳೆ ಪೇಂಟರ್. ಯಾ, ಐ ಪೇಂಟ್. ಸೊ ಒಳ್ಳೆ ಪೇಂಟರ್. ಲಾಟ್ಸ್ ಆಫ್ ಥಿಂಗ್ಸ್. ಫಸ್ಟ್ ನೀವು ಪೇಂಟ್ ಮಾಡಿರುವಂತದ್ದು ಯಾವ ಒಂದು ಚಿತ್ರ? ಅಣ್ಣ ಅವ್ರದ್ದು ಅಥವಾ ಹೇಳಲೇಬಾರ್ದಾಯ್ತು. I don't remember. ನಾನು ಚಿಕ್ಕವಳಿರ್ಬೇಕಂದ್ರೆ ಸೊ ಮೇ ಬಿ ಒನ್ ಫ್ಲವರ್ ಆರ್ ಒನ್ ಫ್ರೂಟ್, ಆಪಲ್ ಆರ್ ಸಮಥಿಂಗ್ ಲೈಕ್ ದಟ್. ಬೆಳೀತಾ ಬೆಳೀತಾ ನಮ್ಮ ಒಂದಷ್ಟು ಗೋಲ್ಸ್ ಆಗಿರ್ಬೋದು, ಒಂದಷ್ಟು ಇವಾಗ ಕನಸುಗಳೆಲ್ಲ ಬೆಳೀತಾ ಹೋಗುತ್ತೆ. ನಿರ್ಮಾಪಕಿ ನಾನು ಆಗ್ಲೇಬೇಕು ಅಂತ ಏನಕ್ಕೆ ಅನ್ನಿಸ್ತು ನಿಮ್ಗೆ ಅಂತ? ಅಂದ್ರೆ ನಾನು ಜಾಸ್ತಿ ಕಾಂಟೆಂಟ್ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ, ಅಂದ್ರೆ ನಾನು ಯಾವಾಗ್ಲೂ ಸಿನಿಮಾ ಜಾಸ್ತಿ ನೋಡ್ತಾ ಇದ್ದೆ. ಬಟ್ ಐ ಫೆಲ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಲೂ ಒಳ್ಳೆ ಕತೆಗಳು ಹೇಳ್ಬೋದು, ನ್ಯೂ ಥಾಟ್ಸ್, ನ್ಯೂ ಐಡಿಯಾಸ್ನ ತರ್ಬೋದು ಅಂತ. ಸೊ ಅಪ್ಪೋರ್ ಇದ್ದಿದ್ರೆ ಏನೆಲ್ಲ ಇನ್ಪುಟ್ಸ್ ತಗೊಂತಿದ್ರಿ ಅಪ್ಪೋರ್ ಜೊತೆ? ಅಂದ್ರೆ ನಾವು ಮೂವೀಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಮೇ ಬಿ ಹಿ ವುಡ್ ಹ್ಯಾವ್ ಡೆಫಿನೆಟ್ಲಿ ಲವ್ ದಿಸ್. ಅವ್ರಿಗೆ ತುಂಬಾ ಇಷ್ಟ ಪಡ್ತಾ ಇದ್ರು. ಮೇ ಬಿ ಬಿಸ್ನೆಸ್ ಸೈಡ್ ಆಫ್ ಥಿಂಗ್ಸ್ ಸ್ವಲ್ಪ ಏನಾದ್ರು ಡಿಸ್ಕಸ್ ಮಾಡಿ. ಓಕೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿರುವಂತ ಯಾವ ಸಿನಿಮಾ ನಿಮ್ಗೆ ತುಂಬಾ ಹಾರ್ಟಿಗೆ ಕನೆಕ್ಟ್ ಆಗುತ್ತೆ ಅಂತ? ಹಾರ್ಟಿಗೆ ಕನೆಕ್ಟ್ ಆಗೋದು ಗೊತ್ತಿಲ್ಲ, ಬಟ್ ನನ್ನ ಫೇವ್ರೆಟ್ ಮೂವಿ ಜಾಕಿ. ಅಯ್ಯೋ, ವಂಶಿ ಅಂತ ಹೇಳ್ಬೇಕಾಯ್ತು. ಹೆಸರಿದೆ ಅಂತ. I forgot. ಹಿಂಗೆ ತರಲೆ ಮಾಡ್ತಿದ್ರಾ ನೀವು? ಯಾವತ್ತಾದ್ರೂ ಶೂಟಿಂಗ್ ಸೆಟ್ ವಿಸಿಟ್ ಗೆಲ್ಲ ಹೋಗಿದ್ರಾ ನಿರ್ಮಾಪಕಿಯಾಗಿ? ಯಾ ನಾನು ದಿನ ಹೋಗ್ತಾ ಇದ್ದೆ. ಹೌದಾ? ಆಬ್ವಿಯಸ್ಲಿ And ದಿನ. every day ಅವ್ರ ಪ್ರೆಸೆನ್ಸ್ ಯಾ ದಿನ ಹೋಗ್ತಾ ಇದ್ದೆ ನಾನು. ಸೊ ಇಲ್ಲ ತರ್ಲೆ ಅಂತ ಇಲ್ಲ, ಬಟ್ ಸ್ವಲ್ಪ ಫನ್ ಮಾಡ್ತಿದ್ರು. ಸೊ ಹೆಂಗ್ ಅನಿಸ್ತಿದೆ? ಬಿಕಾಸ್ ಅಣ್ಣ ಅವ್ರ ಅಂದ ತಕ್ಷಣ ದೊಡ್ಡ ಫ್ಯಾಮಿಲಿ, ನಟನೆಗೂ ಸೈ, ನಿರ್ಮಾಣಕ್ಕೂ ಸೈ. ಅಣ್ಣ ಅವರ ಒಂದು ಕುಡಿ ಅಂತಾನೆ ಹೇಳ್ಬೋದು. ಅವ್ರ ಜೊತೆ ಕೆಲಸ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಅಂದ್ರೆ ಫಸ್ಟಿಗೆ ತುಂಬಾ ಖುಷಿ ಸರ್. ದೊಡ್ಡ ಫ್ಯಾಮಿಲಿ ಒಂದು ಸಿನಿಮಾಗೆ ಬ್ಯಾಕಪ್ ಮಾಡ್ತಿರೋದು. ಪ್ಲಸ್ ಯಾವತ್ತು ನಾವು ದೊಡ್ಡವರು, ನಾವು ಇಷ್ಟು ಅನ್ನೋದು ನಮ್ಗೆ ತೋರಿಸಿಲ್ಲ. ಎವ್ರಿ ಟೈಮ್ ನಮ್ ಜೊತೆಗಿದ್ದು ಸಪೋರ್ಟ್ ಮಾಡಿ ಆಸ್ ಎ ಟೀಮ್ ವರ್ಕ್ ಮಾಡಿದ್ರು. ಅದು ನಂಗೆ ತುಂಬಾ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ತು. ಲೈಕ್ ಅಣ್ಣವರು ನಮ್ಗೆಲ್ಲ ದೊಡ್ಡವರಲ್ಲ. ಲೈಕ್ ನಾವೆವರ್ ಇಮ್ಯಾಜಿನ್ಡ್ ಅವ್ರ ಗೇಟ್ ಒಳಗಡೆ ಹೋಗ್ತೀವಿ ಅನ್ನೋದು ನಾವು ಯಾವತ್ತು ಇಮ್ಯಾಜಿನ್ ಮಾಡಿರಲ್ಲ. ಸೊ ಅಂತ ಸ್ಪೇಸ್ ಅಲ್ಲಿ ನಾನು ಹೇಳಿದ್ ಮಾಡ್ಬೇಕು ಆ ಥರ ಇರಲಿಲ್ಲ. ವೆರಿ ಕಂಫರ್ಟಬಲ್ ಆಗಿದ್ರು. ಎಲ್ಲಿ ನಿನ್ನ ಐಡಿಯಾ ಹೇಳು, ಆ ಕ್ರಿಯೇಟಿವ್ ಫ್ರೀಡಮ್ನ ಚೆನ್ನಾಗಿ ಕೊಟ್ಟರು ನನಗೆ ಆಸ್ ಎ ಫಿಲ್ಮ್ ಮೇಕರ್ ಆಗಿ ಮಾಡಲಿಕ್ಕೆ. ಆ್ಯಂಡ್ ಅದಕ್ಕೆ ಐ ಆಲ್ವೇಸ್ ಥ್ಯಾಂಕ್ ದೆಮ್. ಆ್ಯಂಡ್ ಮೋರ್ ದೆನ್ ಪ್ರೊಡ್ಯೂಸರ್ ಅಷ್ಟೇ, ಒಂದು ಸೆಟ್ಸ್ ಬಂದಾಗ ವೆರಿ ಸಪೋರ್ಟಿವ್ ಆಗಿರ್ತಿದ್ರು. ನಾವು ಇನ್ಸ್ಟೆಂಟ್ಲಿ ಏನಾದರೂ ಕೇಳಿದಾಗ ಈ ಥರ ಒಂದು ಥಾಟ್ ಬಂದಿದೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಅವರು ಯೋಚನೆ ಮಾಡ್ತಿದ್ರು ಇದು ರಿಕ್ವೈರ್ಡ್ ಇದೆಯಾ ಬೇಡ ಅಂತ. ಇನ್ ಕೇಸ್ ರಿಕ್ವೈರ್ಡ್ ಇದ್ರೆ ಇಮಿಡಿಯೇಟ್ಲಿ ನಮ್ಗೆ ಅರೇಂಜ್ ಮಾಡಿಕೊಟ್ಟು ಆ ಶೂಟಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಿದ್ರು. ಆ ವಿಚಾರ ಹೇಳ್ಬೇಕಂದ್ರೆ ತುಂಬಾ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ನಮಗೆ. ನಾವಾಗಿರೋದಕ್ಕೆ ತುಂಬಾ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರು. ಅಂಡ್ ಅವ್ರ ಮಾರಲ್ ಸಪೋರ್ಟ್ ಎವ್ರಿ ಟೈಮ್ ನಾವು ಶೆಡ್ಯೂಲ್ ಆದ್ಮೇಲೆ ನಮ್ಮ ರಶಸ್ನೆಲ್ಲ ತೋರಿಸ್ತಿದ್ರಿ ಅಣ್ಣಗೆ. ಅಣ್ಣ ಅದನ್ನ ನೋಡಿ ಇಷ್ಟಪಟ್ಟು ಅದ್ರಲ್ಲಿ ಇನ್ಪುಟ್ಸ್ ಕೊಡ್ತಿದ್ರು ನಮಗೆ. ಲೈಕ್ ನೆಕ್ಸ್ಟ್ ಈ ತರ ತೆಗೀರಿ, ಐಡಿಯಾಸ್ ನೋಡಿ ಅಂತ. ಪ್ಲಸ್ ಗೀತಾ ಮೇಡಮ್ ಅವರ ಮಾರಲ್ ಸಪೋರ್ಟ್ ಎವ್ರಿ ಟೈಮ್. ಲೈಕ್ ಏನು ಯೋಚನೆ ಮಾಡಬೇಡಿ, ಟೆನ್ಷನ್ ಆದಾಗೆಲ್ಲ ಏನು ಯೋಚನೆ ಮಾಡಬೇಡಿ, ಎಲ್ಲ ಚೆನ್ನಾಗಾಗುತ್ತೆ, ನಾವು ಇದೀವಿ ಅಂತ. ಸೊ ಅದೊಂದು ಬ್ಯಾಕ್ ಬೋನ್ ಆಗಿ ನಿಂತಾಗ ನಮ್ಗೊಂದು ಧೈರ್ಯ, ಅಪ್ಪ ಏನಾದರೂ ಮಾಡ್ಬೋದು ಲೈಫಲ್ಲಿ ಅಂತ. ಸೊ ಆ ಕಂಫರ್ಟ್ ಝೋನ್, ಆ ಸಪೋರ್ಟ್ಗೆ ಈ ಶ್ರೀಮುತ್ತು ಸೆನಿ ಸರ್ವಿಸಸ್ಗೆ, ಮೇಡಮ್ಗೆ, ಶಿವಣ್ಣಗೆ, ಗೀತಾ ಮೇಡಮ್ಗೆ ಯಾವತ್ತೂ ಮರೆಯಕ್ಕಾಗೋದಿಲ್ಲ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.